ನಾಲ್ಕು ವಾರ್ಡಿಗೆ ಯಾಕೆ ಮೀಸಲಾಗ್ಯಾರಪ್ಪ ಅಂತಂದ್ರ ವಾರ್ಡ್ ನಂಬರ್ 1 ರಿಯಲ್ ಎಸ್ಟೇಟ್ ಮಾಡಿಲ್ಲ. ಅವ್ ಅಂತವೆಲ್ಲ ಉತ್ತಾರ ಕೊಟ್ಕೊಂಡು ಕೋಟಿಗಟ್ಟಲೆ ರೊಕ್ಕ ಮಾಡ್ಕೊಂಡು ಅವ್ರು ಹೊಂಟಾರ. ಈಗ ಬಡವರ ಅಳಿಲು ಯಾರು ಕೇಳಂತ ಇಲ್ಲಿ ಮುಖ್ಯಾಧಿಕಾರಿ ಸರ್ವಾಧಿಕಾರಿ ಧೋರಣೆಯಿಂದ ತಮಗೆ ಬದ್ದಂತೆ ಉತ್ತಾರೆಯನ್ನು ಕೊಡುತ್ತಾ 4 ವಾರ್ಡಿಗೆ ಮೀಸಲಾಗಿ ಕೆಲವೊಂದು ದಲಾಲಿಗಳು ಇಟ್ಕೊಂಡು ತಾವು ಕೆಲಸ ಮಾಡಕತ್ತಾರ. ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಉತ್ತಾರೆ ಪೂರೈಸುವಂತೆ ಒತ್ತಾಯಿಸಿ ಮುದ್ದೇಬಿಹಾಳ ಪಟ್ಟಣದ ಇಂದಿರಾನಗರದ ನಿವಾಸಿಗಳು ಸೇರಿದಂತೆ ವಿವಿಧ ಬಡಾವಣೆಯ ನಿವಾಸಿಗಳು ಇಲ್ಲಿನ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆಸುತ್ತಿರುವ 2ನೇ ಹಂತದ ಸತ್ಯಾಗ್ರಹ 7ನೇ ದಿನಕ್ಕೆ ಕಾಲಿರಿಸಿದೆ. ಹೋರಾಟ 6ನೇ ದಿನಕ್ಕೆ ಕಾಲಿಟ್ಟರು. ಯಾರೊಬ್ಬ ಅಧಿಕಾರಿಗಳು ಭೇಟಿ ನೀಡಿಲ್ಲ ಅಂತ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಜಿಲ್ಲಾಧಿಕಾರಿಗಳು ಬರುವವರೆಗೂ ತಮ್ಮ ಹೋರಾಟವನ್ನ ಕೈ ಬಿಡುವುದಿಲ್ಲ ಅಂತ ಮನವಿ ಪತ್ರವನ್ನ ತಯಾರಿಸಿ ಪ್ರಭಾರ ತಹಸೀಲ್ದಾರ್ ಎಂಡಿ ಅಮರವಾಡ್ಗಿ ಅವರಿಗೆ ಹಸ್ತಾಂತರಿಸಿದರು. ಈ ವೇಳೆ ನೂರಾರು ನಿವಾಸಿಗಳು ಭಾಗಿಯಾಗಿ ಹೋರಾಟದ ಗಂಭೀರತೆಯನ್ನ ಹೆಚ್ಚಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಮತ್ತೆ ನಾವು ಹೋಗಿ ಪುರಸಭೆ ಅಧಿಕಾರಿಗಳು ಕೇಳಿದ್ರೆ ನಾವು ಅವರು ಉಡಾಪಿ ಉತ್ತರಗಳನ್ನು ಕೊಟ್ಟು ಹೈಕೋರ್ಟ್ ಇಂದ ಸ್ಟೇ ಅದ ಅದರಂತ ಸ್ಟೇಕ್ ಮತ್ತು ನಮ್ಮ ಉತ್ತಾರಿ ಯಾವುದೇ ರೀತಿ ಸಂಬಂಧ ಇಲ್ಲ. ಸುಮ್ಮನೆ ನಮ್ಗೆ ಅವ್ರ ಕಾಲ ಹಣ ಮಾರಾಕತ್ತಿದ್ದಾರೆ. ಅದಕ್ಕೆ ನಾವು ಒಪ್ಪಲಾದೆ ನಮ್ಗೆ ಉತ್ತಾರಿ ಸಿಗುವವರೆಗೂ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತಗೊಳ್ಳುವವರೆಗೂ ನಮ್ದು ನಿರಂತರವಾಗಿ ಇದು ಧರಣಿ ಸತ್ಯಾಗ್ರಹ ಇರ್ತದೆ. ಇದು ನಮ್ದು ಇಂದಿರಾನಗರ ಅತಿ ಕಡುಬಡ ಜನರ ಏರಿಯಾ, ಸ್ಲಮ್ ಏರಿಯಾ. ಇಲ್ಲಿ ದಿನನಿತ್ಯ ದುಡ್ಡು ತಿಂದ ಜೀವನ ನಡೆಯಂಗಿಲ್ಲ. ಅಂತ ಪರಿಸ್ಥಿತಿ ಇದ್ದು ಕೂಡ ತಮ್ಮ ಕೆಲಸಗಳನ್ನು ಬಿಟ್ಟು ಈ ನಮ್ಮ ಹೋರಾಟಕ್ಕೆ ಬಂದಿದ್ದಾರೆ. ದಯಮಾಡಿ ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ತನಿಖೆ ಮಾಡಿ ನಮ್ಮ ಹೋರಾಟ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು. ಅವ್ರು ಬಂದು ಸಂಬಂಧಪಟ್ಟಂತ ನಮ್ಮ ಪರಿಹಾರಗಳನ್ನು ಈಡೇರಿಸುವವರೆಗೂ ಜಿಲ್ಲಾಧಿಕಾರಿಗಳಾಯ್ತು, ಸ್ಥಳೀಯ ಶಾಸಕರ ಕೂಡ ಬಂದು ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಮ್ಮ ಈ ಹೋರಾಟ ಇರ್ತದೆ. ಸಂಬಂಧಪಟ್ಟಂತ ಅಧಿಕಾರಿಗಳ ಮ್ಯಾಗೂ ಕ್ರಮ ತಗೋಬೇಕು. ಇದ್ರ ಯಾರೇ ಇದ್ರು ಕೂಡ ನಿಷ್ಪಕ್ಷಪಾತವಾಗಿ ಅವ್ರನ್ನ ಕಾನೂನು ಕ್ರಮ ತಗೋಬೇಕಂತ ನಾವು ಬೇಡ್ಕೊತಾ ಇದೀವಿ. ಆದ ಕಾರಣ ಎಲ್ಲಾ ಇಲ್ಲಿ ನಡೆದಂತ ನಮ್ಮ ಇಂದ್ರನಗರ, ಪಿಲೇಕಂ ನಗರ, ಗೋಲ್ರೋಣಿ ಎಲ್ಲ ನಿವಾಸಿಗಳು ಕೂಡ ಈ ನಮ್ಮ ಹೋರಾಟ ಬೆಂಬಲ ನಿಂತಿದ್ದಾರೆ. ಆದ ಕಾರಣ ನಮ್ದು ಮನವಿ ಅದ, ಆ ಮನವಿಯನ್ನ ತಾಲೂಕು ದಂಡಾಧಿಕಾರಿಗಳಿಗೆ ಕೊಡ್ಬೇಕಂತ ಹೇಳಿ ಕಿಶಂದ್ರ ಈಗ ರಾಜೋಣ ಅವ್ರನ್ನ ಮಾತಾಡ್ತಾರೆ. ಹಾಗೂ ಸಿಬ್ಬಂದಿ ವರ್ಗದವರು ಕಳೆದ 4 ವರ್ಷದಿಂದ ನಾವು ಸದಾ ಮುನ್ಸಿಪಾಲಿಟಿ ಕೈಬರ ಉತ್ತಾರ ಇದ್ರು ಸಹ, ಕೈಬರ ಪುರಸಭೆ ಉತ್ತಾರ ಇದ್ರು ಸಹ ಮುದ್ದೇಬಿಹಾಳ ಪಟ್ಟಣದಲ್ಲಿ 23 ಮೀಸಲಾಗ್ಯಾರ. ಮುಖ್ಯಾಧಿಕಾರಿಗಳು 4 ವಾರ್ಡಿಗೆ ಯಾಕೆ ಮೀಸಲಾಗ್ಯಾರಪ್ಪ ಅಂತಂದ್ರ ವಾರ್ಡ್ ನಂಬರ್ 1 ರಿಯಲ್ ಎಸ್ಟೇಟ್ ಸರ್ವೆ ನಂಬರ್ಗಳು ಎಲ್ಲ ನಮ್ಮ ಮಾಹಿತಿ ಹಾಕೋದ ನಾನೇ ಅರ್ಜಿ ಕೊಟ್ಟಿದ್ದೀನಿ. ಇವತ್ತು ಮಿತಿಗೆ ಉತ್ತರ ಇಲ್ಲ. ಹರಕೆ ಉತ್ತರ ಕೊಟ್ಕೊಂಡು ಡೆವಲಪ್ಮೆಂಟ್ ಮಾಡಿಲ್ಲ. ಅವ್ ಅಂತವೆಲ್ಲ ಉತ್ತರ ಕೊಟ್ಕೊಂಡು ಕೋಟಿಗಟ್ಟಲೆ ರೊಕ್ಕ ಮಾಡ್ಕೊಂಡು ಅವ್ರು ಹೊಂಟಾರ. ಇಲ್ಲಿ 19 ವಾರ್ಡ್ನವರು ಹಾಕತ್ತೀವಿ. ಮತ್ ಅಲ್ಲಿಂದ SC ST ಏರಿಯಾ ಬಡಾವಣೆ, ಪಿಲೇಕಂ ನಗರ್, ಇಂದಿರಾನಗರ್, ಅಂಬೇಡ್ಕರ್ ಕಾಲನಿ, ಗೋಲ್ರಗೋಣಿ ಇವೆಲ್ಲ ಬಡವರ ಏರಿಯಾ. ಇವತ್ ಮಿತಿರಿ ಹಿಂದೆ ಇದ್ದಂತ ಪುರಸಭೆಗಳ ಮುಖ್ಯಾಧಿಕಾರಿಗಳು ಹಾಗೂ ಹಿಂದಿದ್ದಂತ ಅಧ್ಯಕ್ಷಗಳು, ಮೆಂಬರ್ಗಳು ಎಲ್ಲರೂ ಬಡಬಗ್ಗರಿಗೆ ಪಟ್ಟಂತ ಮನೆಗಳಲ್ಲಿ ಹಿಂದಿನ ಹಿರಿಯರು ವಾಸ ಮಾಡುತ್ತಾ ಕೈಬರ ಉತ್ತಾರ ತಗೊಂತ ಎಲ್ಲರ ಸಾಲ ಸೂಲ ಮಾಡುವಂತ ಹುಡುಗರ ಎಜುಕೇಶನ್, ಶಿಕ್ಷಣ ಇವೆಲ್ಲ ಮಾಡುತ್ತಾ ಬಂದಿರ್ತೀವಿ. ಆದ್ರೆ ಅನಿವಾರ್ಯ ಕಾರಣದಿಂದ ಹಿಂದಿನ ಅಧ್ಯಕ್ಷರು, ಕೆಲವು ಸದಸ್ಯರು ಅವೆಲ್ಲ ವಿಧಿವಶವಾಗಿ ಬಿಟ್ರು. ಈಗ ಬಡವರ ಅಳಿಲು ಯಾರು ಕೇಳುವಂತಾಗಿದೆ. ಆದ್ದರಿಂದ
ಬಾಜಾರಲ್ಲಿ ನಮ್ಮ ಇದ್ದಂತ ದುರೀಣರು ಬಡವರ ಬಗ್ಗೆ ಯಾರ್ಯಾರು 10 ಮಂದಿ ಕೆಲಸ ಮಾಡಿ ಕೊಡ್ತಿದ್ರು ಅಂತವೆಲ್ಲ ಮಂದಿ ಇಲ್ಲ. ಆದ್ದರಿಂದ ಇವತ್ ಮಿತಿಗೆ ನನಗೆ ಇದ್ದಷ್ಟಂತ ಒಂದು ತಿಳುವಳಿಕೆ ಮ್ಯಾಗ ನಾನು ಹೇಳಕತ್ತೀನಿ. ಆದ್ದರಿಂದ ಇಲ್ಲಿ ಮುಖ್ಯಾಧಿಕಾರಿ ಸರ್ವಾಧಿಕಾರಿ ಧೋರಣೆಯಿಂದ ತಮಗೆ ಬಂದಂತೆ ಉತ್ತಾರೆಯನ್ನು ಕೊಡುತ್ತಾ 4 ವಾರ್ಡಿಗೆ ಮೀಸಲಾಗಿ ಕೆಲವೊಂದು ದಲಾಲಿಗಳು ಇಟ್ಕೊಂಡು ತಾವು ಕೆಲಸ ಮಾಡಕತ್ತಾರ. ಆದ್ದರಿಂದ ನಾನು ಮಾಹಿತಿ ಹಾಕೋದಾಗ ಅರ್ಜಿ ಕೊಟ್ಟಿನಿ. 25 ಟೌನ್ ಪ್ಲಾನಿಂಗ್ ಅವೆಲ್ಲ ಉತ್ತರಗಳನ್ನು ಇಶ್ಯೂ ಮಾಡ್ಯಾರ. ಮತ್ತೆ ನಾನು ಆನ್ಲೈನ್ ಮ್ಯಾಗ ಅರ್ಜಿ ಕೊಟ್ಟಿದ್ದೀನಿ, ಅದು ಸದ್ಯಕ್ಕೆ ಉತ್ತರ ಕೊಡಲಿಲ್ಲ. ಹಾಕಿ ಉತ್ತರ ಕೊಟ್ಟ ಮತ್ತೆ ಅರ್ಜಿ ಹಾಕೀನಿ. ಮುಂದೆ ದಿನಮಾನದಲ್ಲಿ ನನ್ನ ಕಡೆ ಪೆಂಡ್ರೈವ್ ಮುಂದಿನ ದಿನಮಾನದಲ್ಲಿ ನಾನು ನ್ಯಾಯಾಲಯ ಮೊರೆಯನ್ನು ಹೋಗ್ತೀನಿ, ಅದಕ್ಕೂ ನಾನು ಗಟ್ಟಿದ್ದೀನಿ. ಆದ್ದರಿಂದ ನಾನು ಇಂದ್ರಾನಗರ ನಿವಾಸಿ ವತಿಯಿಂದ ಸ್ವಲ್ಪ ಇಂದ್ರಾನಗರ ವಾಸಿ ವತಿಯಿಂದ ನನ್ನ ಮನೆಯೂ ಅಲ್ಲೇ ಅದ. ಆದ್ದರಿಂದ ನಾನು ಜಿಲ್ಲಾಧಿಕಾರಿಗೆ ಫಸ್ಟ್ ಅರ್ಜಿ ಕೊಟ್ಟೆ. ಎಂದು ಕೊಟ್ಟೆ ಕೊಟ್ಟಂತ 10/4/2026 10/4/2006 ನನಗೊಂದು ಲೆಟರ್ ಬರ್ದು ಯೋಜನಾಧಿಕಾರಿ ಬರ್ದ ನಂತರ ಅವರು ಜಿಲ್ಲಾಧಿಕಾರಿ ಎಲ್ಲಾ ಅರ್ಜಿ ಕೊಟ್ಟಾರ, ನೀವು ಅದು ಪರಿಶೀಲನೆ ಮಾಡಿ ಅವ್ರಿಗೆ ಬೇಕಾದಂತದ್ದು ಅವ್ರಿಗೆ ನಮಗೆ ವರದಿ ಕೊಡ್ರಿ ಅಂತಂದ್ರು. ಅದನ್ನ ನಾನು ಕೇಳಕ್ ಹೋಗಿದ್ದೆ ಪುರಸಭೆಗೆ, ಮುಖ್ಯಾಧಿಕಾರಿಗಳು ಹಚ್ಕೊಳ್ಳಿಲ್ಲ. ಮುಂದೆ ಏನದ ಟಪಾಲ ಕೇಳಿದೆ, ಒಬ್ಬರು ಆರೋವಂತಿದ್ದು ಆರಾಯಿ ಕೇಳಿದೆ, ನಮ್ಗೇನು ಗೊತ್ತಿಲ್ಲ. ಅವ್ರು ಹೇಳ್ತಾರ ಸಾರ್ವಜನಿಕರಿಗೆ ಸ್ಪಂದಿಸುವುದು ಆಯ್ತು. 23 ವಾರ್ಡ್ ಜನಗಳು ಆಳಕತ್ತಾರೆ ಇವತ್ತು ಮಿತಿಗೆ. ಜನರ ಪ್ರತಿನಿಧಿಗಳು ಇವತ್ತ ಈ ಕಡೆ ಗಮನ ಹರಿಸಬೇಕು. ಯಾಕಂದ್ರೆ ನಮಗೆ ತಿಳುವಳಿಕೆ ನಾವು ಅರ್ಜಿ ಮಾಡಿವಿ ಜಿಲ್ಲಾಧಿಕಾರಿಗೆ ಮ್ಯಾಗ ಸಿಎಂ ಸದೇ ನಾನು ಲೆಟರ್ ಕೊಟ್ಟಿದ್ದೀನಿ, ಮೊನ್ನೆ DK ಶಿವಕುಮಾರ್ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿ ಆನ್ ದಿ ಸ್ಪಾಟ್ ಅವರಿಂದ ಯೋಜನಾಧಿಕಾರಿ ಕಳಿಸಿ ಮುದ್ದೆ ಮ್ಯಾಗ ಕಳಿಸಿದ್ರೆ ಪರಿಶೀಲನೆ ಮಾಡಿ ವರದಿ ಕೊಡ್ರಿ ಅಂತಂದ್ರೆ ಎಲ್ಲಾ ದಾಖಲಾತಿಗಳು ಎಲ್ಲಾ ಹಚ್ಚಿ ಹಚ್ಚಿ ಕೊಟ್ಟರು ಸಹ ಇವತ್ ಮಿತಿಗೆ ಮುಖ್ಯಾಧಿಕಾರಿ ಸರಿಯಾಗಿ ವರ್ತನೆ ಮಾಡಲಿಲ್ಲ. ನಮಗಿದ್ರ ಜಾತಿ ನಿಂದನೆ ಮಾಡಿ ನಾನೇ ಸ್ವತಃ ಹೋಗಿನಿ, ನನಗಿದ್ರ ಏನೂ ಉತ್ತರ ಕೊಡ್ಲಿಲ್ಲ. ಆದ್ದರಿಂದ ಮುಂದ ನಾನು ಇನ್ನೂ ಹೇಳ್ತೀನಿ, ಟಪಾಲ್ದಾಗ ಅರ್ಜಿ ಬಂದಿದ್ದು ನನ್ನ ಕಡೆ ಪ್ರೂಫ್ ಪತ್ರಿಕರ್ತರ ಟಪಾಲ್ದಾಗ ಅರ್ಜಿ ಬಂದಿಲ್ಲ ಅಂತ ಹೇಳ. ನಾನ್ ಸ್ಪಾತ್ ಟಪಾಲ್ದಾಗ ಹೋದಂತ ಬಂದದೇನ್ರಿ ಅಂತಂದ. ಅವ ಟಪಾಲ್ದಾಗ ಇದ್ದ ಸ್ವಲ್ಪ ಬಂದಿದ್ದ ಟಪಾಲ್ ತೆಗಿಯಪ್ಪ ಅಂದೆ. ಆ ಟಪಾಲ್ದಾಗ ಅರ್ಜಿ ಇತ್ತು ಸಾಹೇಬ್ರ, ಅದು ನನ್ನ ಕಡೆ ಕಾಪಿ ಅದ. ಇವತ್ ಮಿತಿಗೆ ಜಿಲ್ಲಾಧಿಕಾರಿ ಬಂದ ಗಮನಕ್ಕೆ ತರ್ತೀನಿ. ಇವತ್ ಮಿತಿಗೆ ಎಷ್ಟು ದಿವಸ ಆಯ್ತು ಬಂದು ಅರ್ಜಿ ನಾ ಕೊಟ್ಟಿದ್ದು ಇಂದ್ರಾನಗರ ವತಿಯಿಂದ ಯಾವ ದಾಖಲಾತಿಗಳವ ಅವು ಕುತ್ತಾರ ಕೊಡ್ರಿ. ಜಿಲ್ಲಾಧಿಕಾರಿ ಮನವಿ ಮಾಡೀನಿ. ಆದ್ದರಿಂದ ಅದನ್ನು ಸದ ಮುಚ್ಚಿಟ್ಕೊಂಡು ನಾನು ಇವ ಹಾರ್ಗಿ ಉತ್ತರ ಕೊಟ್ಕೊಂಡು ಎಲ್ಲಾರ್ಗಿ ತಪ್ಪು ಕೊಟ್ಕೊಂಡು ಎಲ್ಲಾರ್ಗಿ ಒಂದ್ ಚೀಟ್ ಮಾಡ್ಕೊಂತ ಒಂದ್ 4 ಮಂದಿ ವಾರ್ಡ್ ಹಿಡ್ಕೊಂಡ್ ಕೇಸಿ ಅವ ಕೋಟಿ ಗಟ್ಲೆ ಇವತ್ತು ಮಿತಿಗೆ ಏನ ಆಗಿದ್ರೆ ಮುಖ್ಯಾಧಿಕಾರಿ 35 ಕೋಟಿ ಮನುಷ್ಯ ಅದ. ನಾನು ಗಣ ಗಣೋಷ ಆದ ಒಂದ್ ವಿಷಯ ಇವರು ಹೆಂಗಪ್ಪ ಅಂತಂದ್ರ ಯಾವ 4 ಮಂದಿ ಬರ್ತಾರ ಅವ್ರು ಕೆಲಸ ಮಾಡಿ ಕೊಟ್ಟು ಕೇಸಿ ತನ್ನ ಹಿಂದ ಒಂದ್ ಹೆಬ್ಬಾಡಿ ಕೊಟ್ಬಿಟ್ರ. ಯಾರು ಕೊಟ್ಟಾರ? ಈ ಹಿಂದೆ ಒಂದು ವರದಿ ಮಾಡಿದ್ರು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯರು ಸರ್ಕಾರ. ಈ ಖಾತಾ ಕೊಡ್ಲಿಕ್ಕೆ ನೀವು ಹೊರಗೆ ಆನ್ಲೈನ್ ಅವ್ರು ಬಹಳ ಜವಾಬ್ದಾರಿ ಮಾಡಕತ್ತಾರ. ಮುನ್ಸಿಪಾಲಿಟಿ ಅವರು ನೀವು ಹೊರಗೆ ಅರ್ಜಿ ಹಾಕ್ರಿ ಅಂತಂದ್ರು. ಆ ಅರ್ಜಿ ಹಾಕಿದ ಪ್ರಕಾರ ನಾ ಏನ್ ಮಾಡಿದ್ರೆ 15-20 ಅರ್ಜಿನ ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ ನಂತರ PRD ನಂಬರ್ ಇತ್ತು, ಇಂದ್ರಾನಗರ ವತಿಯಿಂದ ಹಾಕಿನಿ. ಇಂದ್ರಾನಗರ ವತಿಯಿಂದ ಹಾಕಿದ್ರೆ ಮುಖ್ಯಾಧಿಕಾರಿ ಏನ್ ಮಾಡ್ದ ಗೊತ್ತಾನು, ನಾನು ಮೇಲೆ ಜಿಲ್ಲಾ ಮ್ಯಾಗ ಬೆಂಗಳೂರು ಕಡೆ ಮಾತಾಡಿದ. ಅದೊಂದು ಗ್ರೂಪ್ ಅದ, ಆ ಗ್ರೂಪಿಗೆ ಮಾತಾಡಿದೆ. ಅವ್ರು ಏನ್ ಹೇಳಿದ್ರು, ಡಿ ಸಿ ಆಫೀಸಿಗೆ ಫೋನ್ ಮಾಡ್ತಾರೆ, ಅಲ್ಲೊಬ್ರು ಹೆಂಗದ ಅವ್ರಿಗೆ ಮಾಡಿದ್ರು. ಅವ್ರಿಗೆ ಅದು ನಮ್ಮ ಅಂಡದ ಬರಂಗಿಲ್ರಿ ಅಂತಂದ್ರು. ಅಂದಕೇಶಿ ನಮ್ಮನ್ನ ರಿಜೆಕ್ಟ್ ಮಾಡಿದ್ರು. ತಮಗೆ 2 ಲಕ್ಷ ಗಟ್ಟಲೆ ರೊಕ್ಕ ಕೊಡ್ತಾರ, ಅವ್ರಿಗೆ ಉತ್ತರ ಕೊಡ್ತಾರೆ 4 ವಾರ್ಡಿಗೆ ಅಷ್ಟೇ ಮೀಸಲು, 23 ವಾರ್ಡ್ ಸಂಬಂಧ ಇಲ್ಲ ಮುಖ್ಯಾಧಿಕಾರಿಗೆ ಹಾಗೂ ಸಿಬ್ಬಂದಿ ವರ್ಗದವ್ರು. ಆದ್ದರಿಂದ ಈ ಕಡೆ ಗಮನ ಹರಿಸಿ ಇಲ್ಲಿ ಈ ಖಾತಾ ಹಾಕಿದ್ದು ಇಲ್ಲಿ ಇವದವ ಜರಾಸ್ತಿ ತಿರಸ್ಕಾರ ಮಾಡಿದ್ರು. ಮುಂದೆ ಅವು ಕಾಪಿ ತಗೊಂಡ್ರಿ. ಮುಂದೆ ಏನಪ್ಪಾ ಅಂತಂದ್ರೆ ಇದಕ್ಕಾಗಿರುವಂತ ಹಕ್ಕುಪತ್ರಗಳನ್ನು ಈಗಾಗಲೇ ಕೊಟ್ಟಿದಂತ ಹಿಂದ ಯಾರು ಅಧಿಕಾರಿಗಳಿದ್ರು ಕೊಟ್ಟಿದ್ದು ಪುರಸಭೆ ದಾಖಲಾತಿಗಳನ್ನು ಉತ್ತಾರಗಳ ದಾಖಲಾತಿಗಳನ್ನು ಹಚ್ಚಿವಿ, ಅವು ಬಂದಾವ. ಅಲ್ಲಿಂದ ಈ ಪುರಸಭೆ ಆಸ್ತಿ ಅಲ್ಲ ಅಂತ ಹೇಳ ಸಾಹೇಬ, ಅಲ್ಲ ಅಂತ ಹೇಳಿದ್ರ ಮುನ್ಷಿ ಪುರಸಭೆ ಆಸ್ತಿ ಅಲ್ಲ ಅಂದ್ರ 57 ಸರ್ವೆ ನಂಬರು 57 ಸರ್ವೆ ನಂಬರು ಪುರಸಭೆ ಆಸ್ತಿ TMC ಅಂತದ್ರಿ. ಇದು ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಆಸ್ತಿ. ಇದು ಯಾರು ಕಳವು ಮಾಡಿದ ಆಸ್ತಿ ಅಲ್ಲ. ಇದಕ್ ಬಳ ಮಾಡಿ ತೋರಿಸ್ತಾನೆ ಕೊಳಚೆ ಪ್ರದೇಶಿರಿ ಅಂತಂದ. ಇದು ಕೊಳಚೆ ಪ್ರದೇಶಕ್ಕಲ್ಲ, ಏನೂ ಅಲ್ಲ. ಇವತ್ತು ಮಿತಿಗೆ ಮುನ್ಸಿಪಾಲಿಟಿ ಆಸ್ತಿ, ಮುನ್ಸಿಪಾಲಿಟಿ ಒಳಗೆ ಬೆಲೆ ಕೆಮ್ಮ ಇಂದ್ರಾನಗರ ಅಲ್ಲ.
ಇಲ್ಲಿ ಏನಾಗ್ಬಿಟ್ಟು 4 ವಾರ್ಡಿಗೆ ಮುಖ್ಯಾಧಿಕಾರಿ ಮೀಸಲಾಗ್ಯಾನ. ಆದ್ರಿಂದ 19 ವಾರ್ಡಿನಲ್ಲಿ ಉತ್ತಾರ ಕೊಟ್ಟಿಲ್ಲ. ಆದ್ದರಿಂದ ಪಿಳಕೆಮರ್ ಇಂದಿರಾನಗರದಲ್ಲಿ ಕಡು ಬಡವರದೀವಿ, ಅದಕ್ಕೆ ಇವು ಎಲ್ಲ ಉತ್ತಾರ ಕೊಡಿಸ್ಬೇಕು. ಮತ್ತೆ ಹಿಂದಿನ ಅಧಿವೇಶನದಲ್ಲಿ ಶಾಸಕರು, ಮಾನ್ಯ ಶಾಸಕರು ಎತ್ತಿದ್ರು. ಏನ್ ಎತ್ತಿದ್ರು? ತಾಳಿಕೋಟೆಯಲ್ಲಿ 13 ಕೊಳಚೆ ಅಭಿವೃದ್ಧಿ ಮಾಡಕ ಹಣ ಕೊಡ್ರಿ, ಮುದ್ಯಾನದಲ್ಲಿ ಕೊಳಚೆ ಅದಾವ ಅದಕ್ಕೆ ಅಭಿವೃದ್ಧಿ ಕೊಡ್ರಿ, ಹಣ ಕೊಡ್ರಿ ಅಂತ ಕೇಸಿ ಒಂದು ಪ್ರಕಟಣೆ ಮಾಡಿ ಅಭಿವೃದ್ಧಿಗೆ ಹಣ ಕೇಳಿದ್ರು. ಅದು ಪೇಪರ್ ಕಟ್ ಮಾಡಿಟ್ಟಿರಿ. ಆದ್ರೆ ಕೇಳಿದ ನಂತರ ಇವ್ರು ತಪ್ಪು ಸಂದೇಶ ಕೊಟ್ಟು ಅದು ಕೊಳಚೆ ಪ್ರದೇಶ ಹೋಗ್ತದ್ರಿ, ಇದು ಡೆಲ್ಲಿಗೆ ಹೋಗ್ತದ್ರಿ, ಇದು ಇದಕ್ಕೆ ಹೋಗ್ತದ್ರಿ ಅಂತ ತಪ್ಪು ಗೈಡೆನ್ಸ್ ಕೊಡ್ತಾರ. ಏನ್ ಶಾಸಕರು ಹೇಳಿದ್ದಕ್ಕೆ ಇರ್ಬೇಕು. ಇದು ಅವಾಗ ತಿಂಗಳಿಗಟ್ಟಲೆ ಮಳೆ ಆಗ್ತಿತ್ತು. ಆ ಮಳೆ ಆದಾಗ ಅಲ್ಲಿ ಕೊಳಚೆ ನೀರು ನಿಂದಿರ್ತಿತ್ತು. ಆ ಕೊಳಚೆ ನೀರು ನಿಂದಿರುವಂತದ್ದು 6 ಪಾಯಿಂಟ್ ಯಾವ್ಯಾವ ಅಂದ್ರೆ ಇಲ್ಲಿ ಹೆರಿಗೆ ಆಸ್ಪತ್ರೆ ಇತ್ತು, ಸರ್ಕಾರ ದವಾಖಾನೆ ಮಗ್ಗಲ ನೀರು ನಿಂದಿರ್ತಿತ್ತು, ಕೊಳಚೆ ನೀರು. ಅಲ್ಲಿ ನೀರು ನಿಂದ್ರಿಸಲ ಅದೊಂದು ಪಾಯಿಂಟ್. H.E. ಪಾಟೀಲ್ ಸಿಂಗಾರಗೌಡ ಇದ್ರು ಅವಾಗಿದ್ದಾಗ ಸರ್ಕಾರ ಒಂದು ಆದೇಶ ಮಾಡ್ತು. ಏನ್ ಮಾಡ್ತು? ಎಲ್ಲೆಲ್ಲಿ ಕೊಳಚೆ ಅದಾವ ನಮಗ್ ರಿಪೋರ್ಟ್ ಕಳ್ಸ್ರಿ, ಅದು ಅಭಿವೃದ್ಧಿ ಮಾಡಕ್ ನಾವು ಹಣ ಕೊಡ್ತೀವಿ ಅಂತ ಕೇಸಿ ಒಂದು ಮಾಹಿತಿ ಕೇಳ್ತು. ಅವಾಗ ಸಿಂಗಾರಗೌಡರು ಪ್ರೆಸಿಡೆಂಟ್ ಇದ್ ಹೊತ್ತಾಗ ಅದನ್ನ ಪ್ರಸ್ತಾವನೆ ಕೇಳಿದಾಗ ಅದನ್ನ ಎಲ್ಲಾ ನೋಡ್ಕೊಂಡು ಊರು ಸರ್ವೆ ಮಾಡಿ H.E. ಪಾಟೀಲ್ರು, ಸಿಂಗಾರಗೌಡರು ಅವಾಗಿನ ಸದಸ್ಯರೆಲ್ಲಾರು ಕೂಡಿ ಸರ್ವೆ ಮಾಡಿ ಇಲ್ಲಿ ಹೆರಿಗೆ ಆಸ್ಪತ್ರೆ ಮಗ್ಲ ಒಂದು ಕೊಳಚೆ ಅದ, ಅದೊಂದು ಪಾಯಿಂಟ್. ಅಲ್ಲಿಂದ 2ನೇ ಪಾಯಿಂಟ್ ಕೋಲ್ಡ್ರೋಣಿ, ಅಲ್ಲಿ ಸಣ್ಣ ಕೆರೆ ಹತ್ರ ಅಲ್ಲಿ ಹಂದಿ ಲಡ್ಡು, ಅಲ್ಲಿ ದೂರಿಹಳ್ಳಿ ತಿಂಗಳಾಗ್ಲೇ ಮಳೆ ಆದ್ರೆ ನಾರ್ತದ, ಅದೊಂದು ಪಾಯಿಂಟ್. 2ನೇ ಪಾಯಿಂಟ್ ಶಿವ ರಸ್ತಾ, ಅದು ಆ ಕಡೆ ಬಾಜು ಅಲ್ಲಿನೂ ಹಂದಿ ಲಡ್ಡು ದೂರಿಹಳ್ಳಿ ಅದಾವ, ಮಳಿ ನಾರ್ತದಂತೆ, ಅದೊಂದು ಪಾಯಿಂಟ್. 3ನೇ ಪಾಯಿಂಟ್ ಹರಿಜನಕೇರಿ ಬಂದ್ರು. ಹರಿಜನಕೇರಿ ಒಳಗ ಅಲ್ಲಿ ಮಟನ್ ಮಾಡ್ತಾರ. ಅಲ್ಲಿಂದ ಅವಾಗಿನ 30 ಅವಾಗ ಅಧ್ಯಕ್ಷ ಹೊತ್ತಾಗ ಅವಾಗ ಸೈಟ್ ಮಳೆ ಅಲ್ಲಿ ಮಟನ್ ಕಡಿಯೋದು, ಅಲ್ಲಿ ಎಲುವು ಪಲು ಹೊಟ್ಟೆದಾಗ ಹಾಕುವ ಹೊತ್ನಾಗ ನಾರ್ತಿತ್ತು. ಅಲ್ಲಿ ನೀರು ನಿಂತು ಅದು ಪರಿಚಯ ಆಗ್ತಿತ್ತು. ತಿಂಗಳಾಗ್ಲೇ ಮಳೆ ಆಗ್ತಿತ್ತು ಅವಾಗಿನ ಕಾಲದಾಗ. ಅವಾಗ ಆಗುವ ಹೊತ್ನಾಗ ಅದು ನಾರ್ತಿತ್ತು, ಅದೊಂದು ಪಾಯಿಂಟ್. 4. 5ನೇ ಪಾಯಿಂಟ್ ಇಂದಿರಾನಗರ ಮಾದೇಪುರ ಮಲ್ಯಕ್ಕೆ ಅಲ್ಲಿ ನೀರು ನಿಂತಿರ್ತಿತ್ತು, ಅದು ಪರಿಚಯ ಪ್ರದೇಶ ಅಂತ ಅದು. ಆದ್ರ 6ನೇ ಪಾಯಿಂಟ್ ಗೆರ್ಸಿನ್ ತೆಗ್ಗ ಜಾನಬಾಡಿ ಸಾಲಿ ಮಲ್ಯಕ್ಕ ಅಲ್ಲಿ ನೀರು ನಿಂದಿರ್ತಿತ್ತು, ಅದು ನಾರ್ತಿತ್ತು, ಅದೊಂದು ಪಾಯಿಂಟ್. 6 ಪಾಯಿಂಟ್ ಮಾಡಿ ಪ್ರಸ್ತಾವನೆ ಕಳಿಸಿದ್ರು ಸರ್ಕಾರಕ್ಕೆ. ಗೌರ್ಮೆಂಟ್ ಹೋಯ್ತು. ಅವಾಗಿದ್ದ ಅಧ್ಯಕ್ಷರು H.E. ಪಾಟೀಲ್ರು, ಅವಾಗಿನ ಮುಖ್ಯಾಧಿಕಾರಿಗಳು ಗೆಜೆಟ್ ಹಾಕೋದು. ಆ ಗೆಜೆಟ್ ಆದ ನಂತರ ಕಾಪಿ ಕೊಡ್ಲಿಲ್ಲ. ಅಲ್ಲಿ ಸಲಾಂ ಪರಿಚಯ ಪ್ರದೇಶದಾಗ ಅದ, ಇಲ್ಲಿ ಅದ, ಅದು ಪರಿಚಯ ಪ್ರದೇಶದ ಗೆಜೆಟ್ ಆಗ್ಯದ ಅಂತಂದ್ರ ಅವ್ರಿಗೆ ಹಸ್ತಾಂತರ ಮಾಡಿಲ್ಲ. ಇದು ಹಸ್ತಾಂತರ ಮಾಡಿಲ್ಲ. ಈ ಅಭಿವೃದ್ಧಿ ಕೊಳಚೆ ನೀರಿನಿಂದ ಸಲಾಗ ಅಭಿವೃದ್ಧಿ ಮಾಡೋ ಸಲಾಗ ಗ್ರಾಂಟ್ ಕೇಳೋ ಸಲಾಗ ಪ್ರಸ್ತಾವನೆ ಕಳಿಸಿದ್ರು. ಆ ಗ್ರಾಂಟ್ ಬರೋ ಸಲಾಗ ಇವತ್ತಿನ ಮಿತಿಗೆ ಇದೈತಿ. ಈ ಮುಖ್ಯಾಧಿಕಾರಿ ತಪ್ಪು ಗೈಡೆನ್ಸ್ ಕೊಟ್ಕೊಂಡು 4 ವಾರ್ಡಿಗೆ ಎಲ್ಲೆಲ್ಲಿ ಮನುಕ ದ್ರಾಕ್ಷಿ ತಿಂತಾರ ಅಲ್ಲೆಲ್ಲಿ ಅವು ಕೆಲಸ ಮಾಡ್ಕೊಂತ ಕುಂತಾನ, ತಪ್ಪು ಸಂದೇಶ ಕೊಡ್ತಾನ. ಅದಕ್ಕೇನದ ಇಲ್ಲೇ ಪಾಕಿರೋರು, ಅದಕ್ಕೆ ನಮ್ಗೆ ಯಾರು ಮಾತಾಡ್ತಾರ? ಏನಿಲ್ಲ, ನಮ್ಮ ಎಲ್ಲಾ ಮಂದಿ ಸಾಥ್ ಹೋಯ್ತ್ರಿ ಸಾಹೇಬ್ರ. ಎಲ್ಲಾರು ಮಂದಿ ಇಲ್ಲ, ಲೀಡರ್ಗಳು. ನಾವು ಸುಮ್ಮನೆ 10 ಮಂದಿ ಬಡವರು ಬದುಕ್ತಿದ್ರು. ಸರ್ ಮೇಡಮ್ ಹಿಂಬರ ಪತ್ರ ಬರ್ಕೊಟ್ಟವ್ರು ಇಲ್ಲಿ ನನಗೆ ಗೊತ್ತಾಗಿಲ್ಲ. 4 ತಿಂಗಳ ಅವಧಿ ಕೊಟ್ಟಿದ್ರು. ಅಲ್ಲ ನಾನು 4 ತಿಂಗಳ ಅವಧಿ ಕೊಟ್ಟಿದ್ರು. 4 ತಿಂಗಳ ಮುಗಿದು ಹೋಗ್ತಿದ್ರು. ಸರ್ಕಾರದ ಪರವಾಗಿ ಈ ಮನವಿ ಪತ್ರವನ್ನ ಸ್ವೀಕಾರ ಮಾಡಿದ್ದೀನಿ. ಈ ಸಾರ್ವಜನಿಕರ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ. ಇದು ಅತಿ ಯೋಗ್ಯವಾಗಿರೋದ್ರಿಂದ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಮನವಿ ಹಾಗೂ ದಾಖಲೆಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡೋದ್ರ ಜೊತೆಗೆ ಅವರ ವೈಯಕ್ತಿಕ ಗಮನಕ್ಕೂ ತರ್ತೀನಿ ಅಂತ ಹೇಳಿ ಸರ, ನಾನು ಪುಟ್ಟೇಶ್ ಸಾಬ್ ನಿಲ್ಗುಂಜಿ ಅಂತೇಳಿ ಇಂದಿರಾನಗರದ ನಿವಾಸಿ, 13ನೇ ವಾರ್ಡು, ಸ್ಲಮ್ ಏರಿಯಾದವ್ರು. ನಾವು ಬಡವರು. ಇಲ್ಲೆಲ್ಲ ನಾವು 6 ದಿವಸ ಕಾಲ ಇಲ್ಲಿ ಮುಷ್ಕರದಲ್ಲಿ ಕೂತೀವಿ. ಯಾರ ಗಮನಕ್ಕೂ, ಶಾಸಕರ ಗಮನಕ್ಕೂ ಬರ್ಲಿಲ್ಲ, ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಗಮನಕ್ಕೂ ಯಾರಿಗೂ ಬರ್ಲಿಲ್ಲ. ಹಿಂದೆ 4 ತಿಂಗಳ ಹಿಂದೆ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಚೀಫ್ ಆಫೀಸರ್ ಮತ್ತು ತಹಶೀಲ್ದಾರ್ ಮೇಡಮ್ ಅವರು, ಎಲ್ಲ ಅಧಿಕಾರಿಗಳು ಸೇರಿ ನಮ್ಮ ಊರಿನ ಹಿರಿಯರು ಕೂಡಿ ಆಶ್ವಾಸನೆ ಕೊಟ್ಟು ಎಬ್ಸಿದ್ರು. ಆದ್ರೂ ಕೂಡ ನಮ್ಮ 4 ತಿಂಗಳಾದ್ರೂ ನಮ್ಗೆ ನಮ್ಮ ಉತ್ತಾರಗಳನ್ನು ತಲುಪಿಲ್ಲ. ಆದ ಕಾರಣಕ್ಕೆ ನಾವು ಅರ್ಜಿ ಕೊಟ್ಟು ಮತ್ತೆ ಮರಳಿ ನಾವು ಸ್ಟ್ರೈಕ್ ಕೂತ್ರೆ ಅವನು ಉತ್ತರ ಏನು ಕೊಟ್ಟಿದ್ರ ಅಂದ್ರೆ ನಮ್ಮ ಇಂದಿರಾನಗರಕ್ಕೆ ಉತ್ತರ ಕೊಡಲ್ಲ, ಏನ್ ಮಾಡ್ತೀರಾ ನೀವು ಅಂತ ಕೇಳ್ತಾರ ಅಧಿಕಾರಿ. ಬರೀ ಸ್ಟೇ ಐತಿ ಅಂತ ಹೇಳ್ಕೊತ್ಕೊಂಡ್ ಸರ್. ಯಾವ ಸ್ಟೇಕು ಅಲ್ಲ, ಸ್ಟೇಕು ನಮಗೂ ಏನ್ ಸಂಬಂಧ ಇಲ್ಲ ಸರ್, ಕೋರ್ಟಿಗೂ ನಮಗೂ ಏನ್ ಸಂಬಂಧ ಇಲ್ಲ.
ಇಲ್ಲೆಲ್ಲ ಬಡವರು ಉತ್ತಾರಿ ಇಲ್ಲದ ಕಾರಣಕ್ಕ ಒಂದೊಂದು 2 ಆತ್ಮಹತ್ಯೆ ಆಗಿ ಹೋಗಿದ್ದಾವೆ. ಆದ್ರೂ ಸಹಿಸ್ಕೊಂಡಾರ. ಈಗ ಮುಂದೆ ಬರುವ ದಿನಮಾನದಲ್ಲಿ ಉತ್ತಾರಿ ಕೊಡದೆ ಇದ್ರಿಂದ ಬಹಳ ತೊಂದರೆ ಆಯ್ತು ಜನಕ್ಕೆ. ಮಾನ್ಯ ಶಾಸಕರ ಗಮನಕ್ಕೂ ಇನ್ನೂವರೆಗೆ ಆದ್ರೂ ನಮ್ಮ ಜನರ ಬಗ್ಗೆ ವಿಚಾರ ಮಾಡ್ತಾನೆ ಇಲ್ಲ ಅವರು. ಮೊನ್ನೆ ತಹಶೀಲ್ದಾರ್ ಸಾಹೇಬರು ಹೇಳಿದ್ರು 3 ತಿಂಗಳೊಳಗಾಗಿ ನಾವು ನಿಮ್ಗೆ ತಲುಪಿಸ್ತೀವಿ ಅಂತ ಹೇಳಿದ್ರು. ಚೀಫ್ ಆಫೀಸರ್ ಹಾಗೆ ಕಳಿಸಿ ಕೊಡಂಗಿಲ್ಲ ಅಂತ ನಮ್ಮ ಮನೆಗಳಿಗೆ ನೋಟಿಸ್ ಕಳಿಸಿದ್ದಾನೆ ಅವನು ಚೀಫ್ ಆಫೀಸರ್. ಅವನೇನು ಆಫೀಸರ್ ಡ್ಯೂಟಿ ಮಾಡಕ್ ಜನರು ಸೇವೆ ಮಾಡಕ್ ಬಂದನು, ಏನು ದುಡ್ಡು ಹೊಡಕ್ ಬಂದನು ಮುದ್ದೇಬಿಹಾಳ ತಾಲೂಕಕ್ಕೆ. ತಮ್ಮ ಆಸ್ತಿ ಅಲ್ಲ, ಅದು ಸಾರ್ವಜನಿಕ ಆಸ್ತಿ, ಸರ್ಕಾರಿ ಕೊಟ್ಟ ಆಸ್ತಿ. ಇಂದಿರಾ ಗಾಂಧಿ ಪೀರಿಯಡ್ನಿಂದ ಹಿಡ್ಕೊಂಡು 82ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಾವು ಅಲ್ಲಿ ನಿವಾಸಿಗಳು ಆಗಿದ್ದೀವಿ. ಯಾಕೆ ಕಾರಣ ಕೊಡಂಗಿಲ್ಲ? ನಮ್ಮಲ್ಲಿ ಹಳೆಯ ಉತ್ತಾರಗಳು ನಾವು, ಗರ್ಭಪಟ್ಟಿ ಕಟ್ಟಿದ ಚಲನಗಳು ನಾವು, PID ನಂಬರ್ ಮನೆಗಳಿಗೆ ಯಾಕೆ ಕಾರಣ ಕೊಡಲಿವ? ಇವ ಅವ್ರ ಮನೆ ಆಸ್ತಿ ಅಲ್ಲ, ಕೊಡಂಗಿಲ್ಲ ಅಂತ ಕೇಳಿಸಿ ಲೆಟರ್ ನಮ್ಮ ಮನೆಗೆ ಕಳ್ಸಕ್ಕೆ ಯಾಕೆ ಕಾರಣ ಕೊಡಂಗಿಲ್ಲ? ನಮ್ಮ ಮೀಡಿಯಾ ಮುಖಾಂತರದಿಂದ ನಾನು ಒಂದು ಇದು ಎಲ್ಲರ ಪರವಾಗಿ ನಾನು ನಮ್ಮ ಸಮಾಜ ಇಂದಿರಾನಗರ ವತಿಯಿಂದ ಮಾತಾಡ್ತಾ ಇದ್ದೀನಿ. ಈಗ ಎಲ್ಲ DC ಅವರು ಬರ್ಬೇಕು, ಮಾನ್ಯ ಶಾಸಕರು ಬರ್ಬೇಕು. ಹಾಗೆ ಅದು ನಮ್ಮ ಉತ್ತಾರ ಚಾಲು ಆದ್ರೆ ಮಾತ್ರ ನಾವು ಮುಷ್ಕರ ತೆಗೆದು ಅಲ್ಲಿವರೆಗೂ ನಮ್ಮ ಹೋರಾಟ ಇದು ಕಂಟಿನ್ಯೂ ಇರ್ತದೆ ಸರ್. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.